ನಾಡಿನ ಎಲ್ಲ ಮಾತೃ ಸ್ವರೂಪಿ ಸಹೋದರಿಯರ ಸ್ವರೂಪಿಣಿಯರಾದ ಮಹಿಳಾ ಸಂಕುಲಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತಿಗೆ ಅನ್ನ ಮುಣಿಸಿ, ತಂದೆ ಮಗುವ ತಪ್ಪಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರಷ್ಟೇ ಸಾಕೆ ಎನ್ನುವ ಕನ್ನಡದ ಶ್ರೇಷ್ಠ ಕವಿ GS ಶಿವರುದ್ರಪ್ಪನವರ ಕವನದ ಸಾಲುಗಳನ್ನು ಉಲ್ಲೇಖಿಸುತ್ತಾ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ಥ ತ್ರಾಫಲ ಕ್ರಿಯಾ ಎನ್ನುವ ಉಪನಿಷತ್ತಿನ ಶ್ರೇಷ್ಠ ಉಕ್ತಿಯಂತೆ ಎಲ್ಲಿ ನಾರಿಯರನ್ನು, ಮಹಿಳೆಯರನ್ನು ಗೌರವಾದರಗಳಿಂದ ಕಾಣಲಾಗುತ್ತಿದೆಯೋ, ಎಲ್ಲಿ ಅವರು ಸರ್ವತ್ರ ಪೂಜಿತರಾಗುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರಂತೆ. ಎಲ್ಲಿ ಮಹಿಳೆಯರನ್ನು ಗೌರವಾದರಗಳಿಂದ ಕಾಣುವುದಿಲ್ಲವೋ, ಪೂಜ್ಯ ಭಾವನೆಯಿಂದ ಕಾಣುವುದಿಲ್ಲವೋ, ಅಲ್ಲಿ ನಡೆಯುವ ಎಲ್ಲ ಕಾರ್ಯಕಲಾಪಗಳು, ಕ್ರಿಯೆಗಳು ನಿಷ್ಫಲವಾಗುತ್ತವೆ, ವಿಫಲವಾಗುತ್ತವೆ ಎಂದು ನಮ್ಮ ಶ್ರೇಷ್ಠವಾದ ಉಪನಿಷತ್ತಿನಲ್ಲಿ ಉಲ್ಲೇಖಿಸಲಾಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ 1831ರಲ್ಲಿ ಜನಿಸಿದ ಶ್ರೀಮತಿ ಸಾವಿತ್ರಾಬಾಯಿ ಫುಲೆಯವರು ಮೊದಲ ದೇಶದ ಮಹಿಳಾ ಶಿಕ್ಷಕಿ. ಅವರು 1848ರಲ್ಲಿ ಪ್ರಥಮ ಬಾರಿಗೆ ಪುಣೆಯಲ್ಲಿ ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಪ್ರಾರಂಭಿಸಿದರು. ಆದ್ದರಿಂದ ಪ್ರತಿ ವರ್ಷ ಜನವರಿ 3ರಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬಾಲಿಕೆಯರ ಕಲಿಕಾ ದಿನವನ್ನಾಗಿ ಇಂದಿಗೂ ಕೂಡ ಆಚರಿಸಲಾಗುತ್ತಿದೆ. ಆದ್ದರಿಂದ ಮಾತೃ ದೇವೋಭವ ಎನ್ನುವ ಉಕ್ತಿಯಂತೆ ನಾವು ತಾಯಿಯನ್ನು ದೇವರೆಂದು ಭಾರತದ ಸಂಸ್ಕೃತಿಯಲ್ಲಿ ನಾವು ಪೂಜಿಸುತ್ತೇವೆ. ಭಾರತದ ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದಾಗ ಧರ್ಮ ರಕ್ಷಣೆಗಾಗಿ, ರಾಷ್ಟ್ರ ರಕ್ಷಣೆಗಾಗಿ, ಸಾಮ್ರಾಜ್ಯ ರಕ್ಷಣೆಗಾಗಿ ತನ್ನ ಜೀವಮಾನವನ್ನೇ ಮುಡಿಪಾಗಿಟ್ಟ ಶಿವಾಜಿ ಮಹಾರಾಜರ ಹಿಂದೆ ಪ್ರೇರಕ ಶಕ್ತಿಯಾದದ್ದು ಅವರ ತಾಯಿ ಮಹಾಮಾತೆ ಜೀಜಾಮಾತೆಯವರು. ಆದ್ದರಿಂದ ಮುಂದುವರೆದಂತೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಬಾಲಕನಿದ್ದಾಗಲೇ ಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡಿದ್ದು ಮಹಾನ್ ತಾಯಿ ಭೀಮಾಬಾಯಿಯವರು. ಅದರಂತೆ ಭಾರತದ ಇತಿಹಾಸದಲ್ಲಿ ಭಾರತದ ಸಂಸ್ಕೃತಿಯನ್ನು, ಭಾರತದ ಆಧ್ಯಾತ್ಮಿಕ ಚರಿತ್ರೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಬೋಧಿಸಿ ಎಲ್ಲರೂ ಭಾರತದ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ್ದು ವೀರ ಪರಿವ್ರಾಜಕ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಅವರ ಹಿಂದೆ ಇದ್ದದ್ದೂ ಸಹ ಅವರ ತಾಯಿ ಭುವನೇಶ್ವರಿ ದೇವಿ. ಆದ್ದರಿಂದಲೇ ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ಇತಿಹಾಸದಲ್ಲಿ ತಾಯಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ತಾಯಿಯು ಯಾವಾಗಲೂ ಸರ್ವ ಪೂಜ್ಯತೆ, ಶಕ್ತಿ ದೇವತೆಯಾಗಿ, ಆಶೀರ್ವಾದ ರೂಪದಲ್ಲಿ ನಮಗೆಲ್ಲ ಪ್ರೇರಕ ಶಕ್ತಿಯಾಗಿ ಇಂದಿಗೂ ನಮ್ಮ ದೇಶದಲ್ಲಿ ನಮ್ಮ ಹಿಂದೆ ನಿಂತಿದ್ದಾಳೆ. ಆದ್ದರಿಂದ ಮಾತೃ ದೇವೋಭವ ಆ ಪೂಜ್ಯತೆ ತಾಯಿಗೆ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಕೇವಲ ತಾಯಿಯಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸದೆ ಪತ್ನಿಯಾಗಿಯೂ ಸಹ ಹೆಣ್ಣು ಮಕ್ಕಳು ತಮ್ಮದೇ ಆದ ವಿಶಿಷ್ಟ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಬಿಹೈಂಡ್ ದ ಸಕ್ಸಸ್ಫುಲ್ ಆಫ್ ಎವ್ರಿ ಪರ್ಸನ್, ಬಿಹೈಂಡ್ ದೆರ್ ಈಸ್ ವುಮನ್. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಬೆಂಬಲವಿರುತ್ತದೆ, ಮಹಿಳೆಯ ಪಾತ್ರವಿರುತ್ತದೆ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪುರವರು 9 ವರ್ಷಗಳ ಕಾಲ ರಾಮಾಯಣವನ್ನು ಬರೆಯಬೇಕಾದರೆ ಅವರ ಹಿಂದೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದು ಅವರ ಪತ್ನಿ ಹೇಮಾವತಿ. ಅದೇ ರೀತಿಯಾಗಿ ಕನ್ನಡದ ಶ್ರೇಷ್ಠ ವರನಟ, ರಾಷ್ಟ್ರ ಮಟ್ಟದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆಯುವುದರ ಮಟ್ಟಿಗೆ ಬೆಳೆಯಬೇಕಾದರೆ ಅವರ ಹಿಂದೆ ಪ್ರೇರಕ ಶಕ್ತಿಯಾಗಿ ನಿಂತದ್ದು ಪಾರ್ವತಮ್ಮ. ಅದೇ ರೀತಿಯಾಗಿ ಪತ್ನಿಯಾಗಿ, ಗೃಹಿಣಿಯಾಗಿ ತನ್ನ ಶ್ರೇಷ್ಠ ಜವಾಬ್ದಾರಿಯನ್ನು ಇವತ್ತು ಮಹಿಳೆಯರು ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಭಾರತದ ಸಂಸ್ಕೃತಿಯಲ್ಲಿ
ಸಹೋದರಿಯಾದಂಥವಳು ಸಹೋದರರ ರಕ್ಷಣೆಗೆ ಒಂದು ರಕ್ಷಾ ಕವಚವನ್ನು ಅವರ ಕೈಗೆ ಕಟ್ಟುವ ಮೂಲಕ ನನ್ನೆಲ್ಲ ಸಹೋದರರು ಸುಖವಾಗಿರಲಿ, ಬಾಳಲಿ, ಅವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರದು ಎನ್ನುವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಸಹೋದರಿಯರಿಗೆ ರಕ್ಷಾ ರೂಪವಾಗಿ ರಕ್ಷಾ ಬಂಧನವನ್ನು ನಮ್ಮ ಸಂಸ್ಕೃತಿಯಲ್ಲಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಆದ್ದರಿಂದ ನಾವು ಸಹ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ದುರ್ಗೆ, ಕಾಳಿ, ಲಕ್ಷ್ಮಿ, ಸರಸ್ವತಿಯ ರೂಪದಲ್ಲಿ ಒಂದಿಲ್ಲ ಒಂದು ರೂಪದಲ್ಲಿ ನಮಗೆಲ್ಲ ಆಶೀರ್ವಾದ ರೂಪದಲ್ಲಿ ದೇವತೆಗಳು ನಿಂತಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಸಹ ನಾವು ಅವಲೋಕಿಸಿದಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಹಲ್ಯ ಹೋಳ್ಕರ್, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ರುದ್ರಮ್ಮ, ರಾಣಿ ಅಬ್ಬಕ್ಕ, ಕನ್ನಡ ನಾಡಿನಲ್ಲಿಯೇ ಪ್ರಥಮ ಬಾರಿಗೆ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನು ತೋರಿಸಿದ ನಮ್ಮೆಲ್ಲರ ನೆಚ್ಚಿನ ರಾಣಿ ಚೆನ್ನಮ್ಮ, ವೀರರಾಣಿ ಚೆನ್ನಮ್ಮ, ಇವರೆಲ್ಲರ ಇತಿಹಾಸವನ್ನು ನೋಡಿದಾಗ ಸ್ವಾತಂತ್ರ್ಯ ಭಾರತದ ಹೋರಾಟದಲ್ಲಿಯೂ ಸಹ ಮಹಿಳೆಯರ ಪಾತ್ರ ಅತ್ಯಂತ ಅನನ್ಯವಾಗಿದೆ. ಅದೇ ರೀತಿಯಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನರ್ಮದಾ ಜಲಸ್ಮಿನ್ ಸನ್ನಿಧಿಂ ಕುರು ಎಂಬ ಉಕ್ತಿಯಂತೆ ಭಾರತದ ದೇಶದಲ್ಲಿ ಇವತ್ತು ರೈತರ ಒಂದು ಭೂಮಿಗೆ ವಿಪುಲ ಜಲವೃಷ್ಟಿಯಿಂದ ಕಂಗೊಳಿಸುತ್ತಿರುವ ನಮ್ಮೆಲ್ಲ ನದಿಗಳು ಸಹಿತ ಇವತ್ತು ಮಹಿಳೆಯರ ಆದರ್ಶ ಶಕ್ತಿಯಾಗಿ ದೈವಿ ಸ್ವರೂಪವಾಗಿ ನಿಂತಿವೆ. ಕೃಷ್ಣೆ, ತುಂಗಾ, ಭದ್ರಾ, ಕಾವೇರಿ, ನಳಿನಿ, ಕಪಿಲೆ, ತಾಮ್ರಪರ್ಣಿ, ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ ಈ ರೀತಿಯ ಅನೇಕ ನದಿಗಳು ನಮ್ಮ ಮಹಿಳೆಯರ ಹೆಸರಿನಿಂದ ಶಕ್ತಿ ದೇವತೆಯಂತೆ ಭಾರತದ ಇತಿಹಾಸದಲ್ಲಿ ಇವತ್ತು ಪ್ರಜ್ವಲಿತವಾಗಿವೆ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರವನ್ನು ಸಹಿತ ನಾವು ಭಾರತ ಮಾತೃಭೂಮಿ ತಾಯಿಯ ರೂಪದಲ್ಲಿ ನಮ್ಮ ರಾಷ್ಟ್ರವನ್ನು ನಾವು ಇವತ್ತು ಭಾರತ ಮಾತೆ ಎಂದು ಸಂಬೋಧಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರು ಸರ್ವಕಾಲಿಕ ಪೂಜ್ಯತರು. ಆದ್ದರಿಂದ ಭಾರತದ ಇತಿಹಾಸದಲ್ಲಿ ಮಹಿಳೆಯರಿಗೆ ವಿಶಿಷ್ಟ ಸ್ಥಾನಮಾನವಿದೆ. ಇವತ್ತು ಮಹಿಳೆ ರಾಜಕೀಯವಾಗಿ, ವೈಜ್ಞಾನಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾಳೆ. ಆದ್ದರಿಂದ ಈ ವಿಶೇಷ ಸಂದರ್ಭದಲ್ಲಿ ಇವತ್ತು ಭಾರತದ ರಾಷ್ಟ್ರಪತಿಯೂ ಸಹ ಇವತ್ತು ಒಬ್ಬ ಮಹಿಳೆಯರೇ ಆಗಿದ್ದಾರೆ. ಆದ್ದರಿಂದ ಇವತ್ತು ಮಹಿಳಾ ದಿನಾಚರಣೆ ಕೇವಲ ಮಹಿಳಾ ದಿನಾಚರಣೆಯಾಗದೆ ನಮ್ಮೆಲ್ಲ ಮಹಿಳಾ ಸಂಕುಲಕ್ಕೆ ಆದರ್ಶಗಳನ್ನು ಹಾಗೂ ಇಂದಿನ ವೀರ ಮಹಿಳೆಯರ ಆದರ್ಶಗಳು ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರ ಛಾಪನ್ನು ಮೂಡಿಸುವಂತಾಗಲಿ. ಎಲ್ಲ ನಾಡಿನ ಎಲ್ಲ ಅಸಂಖ್ಯಾತ ಮಹಿಳೆಯರು ತಮ್ಮದೇ ಆದ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿಯೂ ಸಹ ಕಲ್ಪನಾ ಚಾವ್ಲಾರಂತಹ ವಿಜ್ಞಾನಿಗಳು ಆಕಾಶಕ್ಕೆ ಬಾಹ್ಯಾಕಾಶದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಭಾರತದ ಕೀರ್ತಿಯನ್ನು ಜಗತ್ತಿನಾದ್ಯಂತ ಇವತ್ತು ಪಸರಿಸುವಂತೆ ಮಾಡಿದ್ದಾರೆ. ಅಂಥ ಎಲ್ಲ ಅಸಂಖ್ಯಾತ ಮಹಿಳೆಯರಿಗೆ ಇನ್ನೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೆ ನಮಸ್ಕಾರ.